ಆಶೀರ್ವಾದ ಮಾಡಿ. ಬಾರಪ್ಪ ಬಾ ವಿಜಯ. ಏಕೆ ಸಂತೋಷವಾಗಿದೆಯಾ ನೀನು? ಎದ್ದೇಳು ವಿಜಯ. ಆ ದುರ್ಗಾ ಪರಮೇಶ್ವರಿ ನಿನ್ನನ್ನು 100 ವರ್ಷ ಸುಖ 100 ಕಾಲ ಸುಖದಿಂದಿರಲಿ. ಅಜಯ್ ಅಣ್ಣ, ತೆಗೆದುಕೋ ಸೀಟು. ವಿಜಯ, ಈ ನಮ್ಮ ದೇಶದಲ್ಲಿ ಆಗುತ್ತಿರುವ ಅನ್ಯಾಯ ಭ್ರಷ್ಟಾಚಾರಗಳನ್ನು ತಡೆದು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಬಾಳು. ವಿಜಯ, ನನ್ನದೊಂದು ಮಾತು ನೆರವೇರಿಸಿಕೊಡುವೇನಪ್ಪ ವಿಜಯ? ಅಣ್ಣ, ಒಂದೇ ಯಾಕಣ್ಣ, 100 ಮಾತನ್ನು ಹೇಳು, ನಾನು ಆ ಮಾತು ತಪ್ಪದೆ ಪಾಲಿಸುತ್ತೇನೆ. ವಿಜಯ, ಯಾವ ಕಾಲಕ್ಕೂ ಹಣದಾಸೆಗೆ ನಿರಪರಾಧಿಯನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಬಾರದು. ತಪ್ಪು ಮಾಡಿದರೆ ಎಂತ ಮಾತಾಪಿತರಾಗಲಿ ಅಥವಾ ಗೆಳೆಯ ಗೆಳತಿಯರಾಗಿರಲಿ, ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಅವರಿಗೆ ಸರಿಯಾದ ಶಿಕ್ಷೆ ಕೊಡಬೇಕು. ಯಾವ ಕಾಲಕ್ಕೂ ಲಂಚದ ಮನುಷ್ಯ ನೀನಾಗಬಾರದು. ಅದೇ ನೀನು ಕೊಡುವ ಈ ನಿನ್ನ ಅಣ್ಣ ಅತ್ತಿಗೆಗೆ ಮರ್ಯಾದೆ ಅಜಯ. ಈ ನಿನ್ನ ಅಣ್ಣ ಅತ್ತಿಗೆಗೆ ಮರ್ಯಾದೆ. ಅಣ್ಣ, ಇಷ್ಟೇ ತಾನೇ ನಮ್ಮ ದೇಶದಲ್ಲಿ ಆಗುತ್ತಿರುವ ಅನ್ಯಾಯ ಅಕ್ರಮವನ್ನು ತಡೆದು ಒಬ್ಬ ಒಳ್ಳೆ ಅಧಿಕಾರಿಯಾಗಿ ಬಾಳುತ್ತೇನೆ ಎಂದು ನಮ್ಮೆಲ್ಲರ ಕಾಯುತ್ತಿರುವ ಆ ದುರ್ಗಾಂಬಿಕೆ ಈ ಸೋಮೇಶ್ವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ಈ ನಿನ್ನ ಆಸೆಯನ್ನು ತಪ್ಪದೆ ನೆರವೇರಿಸಿಕೊಡುತ್ತೇನೆ ಅಣ್ಣ, ನೆರವೇರಿಸಿಕೊಡುತ್ತೇನೆ. ನಿನ್ನ ಮಾತನ್ನ ಕೇಳಿ ನಮಗೆ ಬಹಳ ಆನಂದವಾಯ್ತಪ್ಪ. ಯಾಕಂದ್ರೆ ಇಂದಿನ ಯುವಕರು ವಯಸ್ಸಿಗೆ ಬಂದ್ರೆ ಸಾಕು, ನಮಗೆ ಹೇಳುವರು ಕೇಳುವರು ಯಾರು ಇಲ್ಲಂತ ಆ ಶಿಕ್ಷಣದ ಕಡೆ ಗಮನ ಕೊಡದೆ ತಮ್ಮ ಮನಸ್ಸಿಗೆ ಬಂದಂತೆ ಕುಡಿಯುವುದು, ಸೇದುವುದು, ಜೂಜಾಟ ಮಾಡುವುದು, ಇಸ್ಪೀಟಾಟ ಆಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲದೆ ಕಂಡ ಹೆಣ್ಣಿನ ಸಹವಾಸ ಮಾಡಿ ಮನೆ, ಮಠ, ಆಸ್ತಿ, ಅಂತಸ್ತು ಎಲ್ಲವನ್ನು ಕಳ್ಕೊಂಡು ಹೆತ್ತವರ ದೃಷ್ಟಿಯಲ್ಲಿ ಈ ಸಮಾಜಕ್ಕೆ ಭಾರವಾಗಿ ಬದುಕ್ತಾ ಇದ್ದಾರೆ. ಅಂತವರಲ್ಲಿ ನೀನು ಕೂಡ ಓದಿನ ಕಡೆ ಗಮನ ಕೊಟ್ಟು ಸರ್ಕಾರಿ ನೌಕರಿಯನ್ನು ಪಡೆದುಕೊಂಡು ಬಂದಿದೆಯಲ್ಲ, ನಿಜವಾಗ್ಲು ಈ ಅಣ್ಣ ಅತ್ತಿಗೆಯರ ಆಸೆ ಇನ್ನೂ ನೆರವೇರಿಸಿದೆಪ್ಪ, ನೆರವೇರಿಸಿದೆ. ನಿನ್ನಂತ ಮೈದುನನ್ನ ಪಡೆದಿದ್ದು ನಾವು ಪುಣ್ಯ ಮಾಡಿದೀವಪ್ಪ, ಪುಣ್ಯ ಮಾಡಿದರೆ. ನಿಜ ಗಂಗಾ, ನಿಜ. ತಾವು ಶಾಲೆ ಕಲಿಯುತ್ತಿರುವಾಗ ಅವರಿಗೆ ಎಷ್ಟೇ ಕಷ್ಟವನ್ನು ತಮ್ಮಷ್ಟಕ್ಕೆ ತಾವೇ ನುಂಗುತ್ತಿದ್ದರು. ನಿಜವಾಗಲೂ ಇಂಥ ತಮ್ಮಂದಿರನ್ನು ಪಡೆಯಲು ನಾನು ಇಂದಿನ ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿದ್ದೇನೆ ಗಂಗಾ, ಪುಣ್ಯ ಮಾಡಿ ಬಂದಿದ್ದೇನೆ. ಅಣ್ಣ, ಯಾಕಣ್ಣ ಇಂತಹ ಮಾತು ಹೇಳುತ್ತಿರುವೆಯಾ? ಬೆನ್ನಿಗೆ ಹುಟ್ಟಿದ ತಮ್ಮಂದಿರ ತಮ್ಮ ಜೀವನದ ದರ ಸೇರುವವರೆಗೂ ಕೈ ಬಿಡದೆ, ಸ್ವಾರ್ಥ ಬಯಸದೆ ಸದಾ ತಮ್ಮಂದಿರ ಏಳಿಗೆಗಾಗಿ ಶ್ರಮ ವಹಿಸುತ್ತಿರುವೆಯ. ನಿಜವಾಗಲು ಹೇಳಬೇಕೆಂದರೆ ನಿಮ್ಮಂತ ಅಣ್ಣ ಮತ್ತು ಅತ್ತಿಗೆಯರನ್ನು ಪಡೆಯಲು ನಾವೇ ಪುಣ್ಯವಂತರಣ್ಣ, ನಾವೇ ಪುಣ್ಯವಂತರು. ವಿಜಯ, ಸತ್ಯವಾಗಲು ಹೇಳಬೇಕಾದರೆ ನಿನ್ನ ಸಲುವಾಗಿ ಅಜಯ ಬಹಳ ಕಷ್ಟಪಟ್ಟಿದ್ದಾನಪ್ಪ. ಅಜಯ ಸಂಪಾದಿಸಿದ ಹಣಪ್ಪ, ಅಜಯ ಸಂಪಾದಿಸಿದ ಹಣ. ಅಣ್ಣ, ಒಂದು ರಾಮಾಯಣದಲ್ಲಿ ಶ್ರೀರಾಮಚಂದ್ರ ತನ್ನ ತಮ್ಮಂದಿರಿಗಾಗಿ ಇಡೀ ಸಾಮ್ರಾಜ್ಯವನ್ನೇ ತ್ಯಾಗ ಮಾಡಿ ಕಾಡಿಗೆ ಹೋದ. ತನ್ನ ತಮ್ಮನಾದ ಭರತ್ ಸಿಂಹಾಸನದ ಮೇಲೆ ಕುಳಿತು ಸಾಮ್ರಾಜ್ಯವಾಳದೆ ತನ್ನ ಅಣ್ಣನೇ ಸರ್ವಸ್ವನೆಂದು ತಿಳಿದು ಶ್ರೀರಾಮನ ಪಾದ ರಕ್ಷೆಗಳನ್ನು
ವಿಜಯ, ಸಂತೋಷವಾಯಿತಪ್ಪ. ಈ ನಿಮ್ಮ ಅಣ್ಣ ಅತ್ತಿಗೆಯರ ಜನ್ಮ ಸಾರ್ಥಕವಾಯಿತು. ಅಜಯ್, ನೀನು ಏನಾದ್ರೂ ಒಂದು ಸ್ವಂತ ಉದ್ಯೋಗ ಮಾಡು. ಅದಕ್ಕೆ ಏನೇನ ಸಹಾಯ ಬೇಕು ಎಲ್ಲ ನಿಮ್ಮ ಅಣ್ಣಂದ್ರು ಮಾಡ್ತಾರೆ. ಯಾಕಂದ್ರೆ ನೀನು ಯಾವ್ದಾದ್ರು ಒಂದು ಉದ್ಯೋಗ ಮಾಡಿದ್ರೆ ಆ ದುಷ್ಟ ಶ್ರೀಮಂತರ ಸಹವಾಸವಿಲ್ಲದೆ ನಾವು ಆರಾಮಾಗಿ ಬಾಳ್ಬೋದು. ಯಾರ ಮುಂದರ ಕೈ ಚಾಚದೆ ನಾವು ನಿಯತ್ತಿನಿಂದ ಬದುಕ್ಬೋದು. ಏನಂತೆ ಅಜಯ್? ಅತ್ತಿಗೆ, ಎಲ್ಲರೂ ತಮ್ಮಷ್ಟಕ್ಕೆ ತಾವೇ ಇದ್ದರೆ ಈ ಧನಿಕನ ದರ್ಬಾರಿ ಹೆಚ್ಚಾಗುತ್ತದೆ. ಶ್ರೀಮಂತಿಕೆಯ ಸೊಕ್ಕಿನಲ್ಲಿ ಬಡವರನ್ನು ಕೀಳಾಗಿ ಕಾಣುವ ಸೊಕ್ಕಿನ ಶ್ರೀಮಂತರು ನಮ್ಮಂತ ಎಷ್ಟೋ ಬಡವರನ್ನು ಕೊಂದು ತಿನ್ನುತ್ತಾರತ್ತೆಗೆ, ಕೊಂದು ತಿನ್ನುತ್ತಾರೆ. ಅಜಯ, ವಿಜಯ, ನೀವು ಆ ದುಷ್ಟದನ ರಾಜನ ಸಹವಾಸಕ್ಕೆ ಹೋಗಬೇಡಪ್ಪ, ಹೋಗಬೇಡಿ. ಮೊದಲೇ ಅವನಿಗೆ ಎದರಿ ಇಡೀ ಸರ್ಕಾರವೇ ಗಡಗಡ ಗಡಗಡ ಅಂತ ನೋಡುತ್ತಿರುವಾಗ ನಿಮ್ಮ ಕರ್ತವ್ಯ ಕಾನೂನು ಅಂತ ಹೋರಾಡಿದರೆ ಆ ದುಷ್ಟದನ ರಾಜನ ಮೇಲೆ ಏನು ನಡೆಯಲಾರದಪ್ಪ, ಏನು ನಡೆಯಲಾರದು. ಅಣ್ಣ, ಏನು ಆಗಲ್ಲ ಅಂತ ಸುಮ್ಮನೆ ಕೈ ಕಟ್ಟಿ ಕುಳಿತರೆ ಈ ದೇಶ